ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈಗ ಸೆಕೆಂಡ್ PUC ಸೈನ್ಸ್ ಅನ್ನ ಕಂಪ್ಲೀಟ್ ಮಾಡಿ ಮುಂದೆ ಎಂಜಿನಿಯರಿಂಗ್ ಅನ್ನ ಮಾಡಬೇಕು ಅಂತಿರುವಂತಹ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ನಮಗೆ ಕೇಳ್ತಾ ಇರುವಂತಹ ಪ್ರಶ್ನೆಯನ್ನು ತಿಳಿದ್ರೆ ಯಾವ ಇಂಜಿನಿಯರಿಂಗ್ ಬ್ರಾಂಚ್ಗೆ ತುಂಬಾ ಜಾಸ್ತಿ ಸ್ಕೋಪ್ ಇದೆ, ಟಾಪ್ ಇಂಜಿನಿಯರಿಂಗ್ ಬ್ರಾಂಚಸ್ ಯಾವ್ಯಾವುದು, ಈ ರೀತಿ ಹಲವಾರು ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ನಿಮ್ಮಲ್ಲೂ ಕೂಡ ಈ ಎಲ್ಲ ಪ್ರಶ್ನೆಗಳಿದ್ರೆ ಅದಕ್ಕೆ ಈ ವಿಡಿಯೋದಲ್ಲಿ ಕ್ಲಾರಿಟಿ ಸಿಗುತ್ತೆ. ನಂತರ ಯಾವುದಾದ್ರು ವಿದ್ಯಾರ್ಥಿಗಳು ಆಲ್ರೆಡಿ ನಾನು ಇಂತಹ ಬ್ರಾಂಚಲ್ಲೇ ಸ್ಟಡಿ ಮಾಡ್ತೀನಿ ಅಂತ ಫಿಕ್ಸ್ ಆಗಿದ್ರೆ ಅದೇ ಬ್ರಾಂಚಲ್ಲಿ ಸ್ಟಡಿ ಮಾಡಿ. ಜಸ್ಟ್ ಬ್ರಾಂಚ್ ಹೆಸರು ತಿಳ್ಕೊಂಡಲ್ಲ, ಆ ಬ್ರಾಂಚಲ್ಲಿ ನಾವು ಏನೇನನ್ನ ಸ್ಟಡಿ ಮಾಡ್ತೀವಿ, ಸ್ಟಡಿ ಮಾಡಿದ ನಂತರ ಮುಂದೆ ಯಾವ ಜಾಬ್ ಆಪ್ಷನ್ಸ್ ಇರುತ್ತೆ, ಈ ಎಲ್ಲ ವಿಷಯಗಳನ್ನ ತಿಳಿದುಕೊಂಡು ಅದರ ನಂತರ ನಾನೀಗ ಇಂತಹ ಬ್ರಾಂಚಲ್ಲೇ ಸ್ಟಡಿ ಮಾಡ್ತೀನಿ ಇದು ಫಿಕ್ಸ್ ಆಗಿದ್ರೆ ಸ್ಟಡಿ ಮಾಡಿ. ಯಾಕಂತ ಹೇಳಿದ್ರೆ ಬ್ರಾಂಚ್ ಯಾವುದೇ ಇರಲಿ, ನಾವು ಇಂಟ್ರೆಸ್ಟಿಂದ ಜಾಯ್ನ್ ಆಗಿ ಸ್ಟಡಿ ಮಾಡಿದ್ರೆ ತುಂಬ ಒಳ್ಳೆ ನಾಲೆಜನ್ನು ಪಡೆದುಕೊಳ್ತೀವಿ, ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೊಳ್ತೀವಿ. ಈ ರೀತಿ ಆಯಿತು ಅಂತ ಹೇಳಿದ್ರೆ ಈಗ ಇನ್ ಕ್ಯಾಂಪಸ್ ಆಗಿರಲಿ ಆಫ್ ಕ್ಯಾಂಪಸ್ ಆಗಿರಲಿ ನಿಮಗೆ ಅದೇ ಪ್ಲೇಸ್ಮೆಂಟ್ ಟೈಮಲ್ಲಿ ಹೆಲ್ಪ್ ಆಗೋದು ಸ್ಕಿಲ್ಸ್. ಅದಕ್ಕೋಸ್ಕರನೇ ಸ್ಕಿಲ್ಸನ್ನು ಡೆವಲಪ್ ಮಾಡಿಕೊಂಡ್ರೆ ಒಳ್ಳೆ ಪ್ಯಾಕೇಜ್ ಇರುವಲ್ಲೇ ಪ್ಲೇಸ್ಮೆಂಟ್ ಆಗುತ್ತೆ. ಸರಿ, ಈಗ ಎಂಜಿನಿಯರಿಂಗ್ ಬ್ರಾಂಚಸಲ್ಲಿ ಯಾವ್ಯಾವುದು ತುಂಬ ಚೆನ್ನಾಗಿದ್ದಾವೆ ಅದು ತಿಳ್ಕೊಳ್ತಾ ಹೋಗೋದಾದ್ರೆ ನೀವೀಗ ಯಾವುದೇ ವಿಡಿಯೋನ ಚೆಕ್ ಮಾಡಿ, ಇಲ್ಲದ್ರೆ ನಿಮ್ಮ ಫ್ಯಾಮಿಲಿಯಲ್ಲೇ ಯಾರಾದರೂ ಎಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ರೆ ಅವರನ್ನೇ ಕೇಳಬೇಕಿದ್ರೆ ಅವ್ರು ಹೇಳೋದು ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ತುಂಬ ಚೆನ್ನಾಗಿದೆ, ಜಾಯ್ನ್ ಆಗೋದು. ನಂತರ ಅದೇ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ಗೆ ತುಂಬ ಒಳ್ಳೆಯ ಸ್ಕೋಪ್ ಇದೆ. ಯಾಕಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿದೆ ಟೆಕ್ನಾಲಜಿ ಯಾವ ರೀತಿ ಡೆವಲಪ್ ಆಗ್ತಿದೆ ಅಂತ. ನಂತರ ಟೆಕ್ನಾಲಜಿ ಡೆವಲಪ್ ಆಗ್ತಿದೆ, ಅದಕ್ಕೆ ಕಾರಣ ಕಂಪ್ಯೂಟರ್ ಸೈನ್ಸ್. ಅದು ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೆಸರು ಕೇಳ್ತಾ ಇದ್ದೀರಾ, ಬಟ್ ಅದು ಕೂಡ ಎಂಜಿನಿಯರಿಂಗ್ ಏನಿದೆ ಅಂದರೆ ಕಂಪ್ಯೂಟರ್ ಸೈನ್ಸ್ ಏನಿದೆ ಅದರ ಬ್ರಾಂಚ್ ಆಗಿರುತ್ತೆ. ಯಾವುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಮಷಿನ್ ಲರ್ನಿಂಗ್, ಸೈಬರ್ ಸೆಕ್ಯೂರಿಟಿ, ಈ ಎಲ್ಲವನ್ನು ಕೂಡ ನೀವು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಲ್ಲಿ ಸ್ಟಡಿ ಮಾಡ್ತೀರಾ. ಅದಕ್ಕೋಸ್ಕರ ನಿಮಗೆ ಎಲ್ಲರೂ ಕೂಡ ಹೇಳ್ತಿರ್ತಾರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ತುಂಬಾ ಚೆನ್ನಾಗಿದೆ, ಜಾಯ್ನ್ ಆಗುವಂತ. ಯಾಕಂತ ಹೇಳಿದ್ರೆ ನೀವು ಒಮ್ಮೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಜಾಯ್ನ್ ಆದ್ರೆ ಈ ಎಲ್ಲ ವಿಷಯಗಳನ್ನು ಸ್ಟಡಿ ಮಾಡ್ತೀರಾ. ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೈಬರ್ ಸೆಕ್ಯೂರಿಟಿ, ಡೇಟಾ ಸೈನ್ಸ್, ಡೇಟಾ ಸ್ಟ್ರಕ್ಚರ್, ನಂತರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಇವೆಲ್ಲವುಗಳನ್ನು ನೀವು ಸ್ಟಡಿ ಮಾಡ್ತೀರಾ. ಸ್ಟಡಿ ಮಾಡಿದ್ರೆ ಇಂಜಿನಿಯರಿಂಗ್ ಕಂಪ್ಲೀಟ್ ಆದ್ಮೇಲೆ ನಿಮ್ಮ ಹತ್ರ ಆಪ್ಷನ್ ಇರುತ್ತೆ ಜಾಬ್ಗೆ ಜಾಯ್ನ್ ಆಗೋದಕ್ಕೆ. ಅಂದ್ರೆ ಈಗ ಸೈಬರ್ ಸೆಕ್ಯೂರಿಟಿ ನಿಮ್ಗೆ ತುಂಬಾ ಇಷ್ಟ ಆಯಿತು, ಸೊ ಅದಕ್ಕೆ ರಿಲೇಟೆಡ್ ಜಾಬ್ ಮಾಡಬಹುದು ಮುಂದೆ. ಅಥವಾ ಡೇಟಾ ಸೈನ್ಸ್ ಸ್ಟಡಿ ಮಾಡಬೇಕಾದ್ರೆ ಅದು ತುಂಬ ಇಷ್ಟ ಆಯಿತು, ಸೊ ಅದರ ನಂತರ ಡೇಟಾ ಸೈಂಟಿಸ್ಟ್ ಆಗಿ, ಡೇಟಾ ಅನಲಿಸ್ಟ್ ಆಗಿ ವರ್ಕ್ ಮಾಡಬಹುದು. ಸೊ ಈ ರೀತಿ ನಿಮ್ಮ ಹತ್ರ ಆಪ್ಷನ್ ಇರುತ್ತೆ ಕಂಪ್ಯೂಟರ್ ಸೈನ್ಸನ್ನು ಸ್ಟಡಿ ಮಾಡಿದರೆ. ಅದೇ ನೀವು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬೇರೆ ಬ್ರಾಂಚಲ್ಲಿ ಸ್ಟಡಿ ಮಾಡಿದರೆ, ಅಂದರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ಸ್ಟಡಿ ಮಾಡಿದ್ರಿ, ಸೊ ಅದಕ್ಕೆ ರಿಲೇಟೆಡ್ ಜಾಬೇ ಮಾಡಬೇಕಾಗುತ್ತೆ. ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ಸ್ಟಡಿ ಮಾಡಿದ್ರಿ, ಆವಾಗ ಅದಕ್ಕೆ ರಿಲೇಟೆಡ್ ಜಾಬನ್ನು ನೀವು ಹುಡುಕಿ ಜಾಯ್ನ್ ಆಗಬೇಕಾಗುತ್ತೆ. ಆದರೆ ಕಂಪ್ಯೂಟರ್ ಸೈನ್ಸ್ ಮಾಡಿದ್ರೆ ಎಲ್ಲ ಆಪ್ಷನ್ ಕೂಡ ನಿಮ್ಮ ಹತ್ರ ಇರುತ್ತೆ. ಅದಕ್ಕೋಸ್ಕರನೇ ಎಲ್ಲರೂ ಕೂಡ ನಮ್ಗೆ ಹೇಳೋದು ಕಂಪ್ಯೂಟರ್ ಸೈನ್ಸ್ ಚೆನ್ನಾಗಿದೆ, ಜಾಯ್ನ್ ಆಗಿ ಅಂತ. ಇದು ಟಾಪ್ ಬ್ರಾಂಚ್ ಎದ್ರದ್ದು ಎಂಜಿನಿಯರಿಂಗ್. ಅದ್ರ ನಂತರ ಹಾಗೆ ನಾವೇ ಸ್ಟಡಿ ಮಾಡಬಹುದು ಅಂತ ತಿಳ್ಕೊಳ್ಳೋದಾದ್ರೆ ಇನ್ಫಾರ್ಮೇಷನ್ ಸೈನ್ಸ್ ಅಂತ ಒಂದು ಬ್ರಾಂಚ್ ಇದೆ. ಸೊ ಅದನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಕಂಪ್ಯೂಟರ್ ಸೈನ್ಸಿಗೆ ಅಕಸ್ಮಾತ್ ಸೀಟ್ ಸಿಗದಾದ್ರೆ ಇನ್ಫಾರ್ಮೇಷನ್ ಸೈನ್ಸನ್ನು ಜಾಯ್ನ್ ಆಗಬಹುದು. ಯಾಕೆ ಹೀಗೆ ಹೇಳ್ತಾರೆ ಅಂತ ಹೇಳಿದ್ರೆ ನೀವು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ಲಿ ಯಾವ್ಯಾವ ಸಬ್ಜೆಕ್ಟ್ಸನ್ನು ಸ್ಟಡಿ ಮಾಡ್ತೀರಾ, ಆ ಸಬ್ಜೆಕ್ಟ್ಸ್ ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗಲ್ಲಿ ಏನು ಸ್ಟಡಿ ಮಾಡ್ತೀರಾ, ಸೊ ಆ ಸಬ್ಜೆಕ್ಟ್ಸ್ ಆಲ್ಮೋಸ್ಟ್ ಸಿಮಿಲರ್, ಅಂದರೆ ಪೂರ್ತಿ ಸೇಮ್ ಇರಲ್ಲ ಬಟ್ ಆಲ್ಮೋಸ್ಟ್ ಸಿಮಿಲರ್. ನಂತರ ನೀವು ಅದೇ ಜಾಬ್ ಅಪಾರ್ಚುನಿಟಿ ಏನಿದೆ ಆ ಟೈಮಲ್ಲೂ ಕೂಡ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡೋರಿಗೆ ಯಾವ್ಯಾವ ಆಪ್ಷನ್ಸ್ ಇರುತ್ತೋ ಆ ಎಲ್ಲ ಆಪ್ಷನ್ಸ್ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಮಾಡೋರು ಕೂಡ ಇರುತ್ತೆ. ಅದಕ್ಕೋಸ್ಕರನೇ ನಿಮ್ಗೆ ಅಕಸ್ಮಾತ್ ಆಗಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗಲ್ಲಿ ಸೀಟ್ ಸಿಗದೇ ಇದ್ರೆ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಇದೆ, ಜಾಯ್ನ್ ಆಗ್ಬೋದು. ಅದ್ರ ನಂತರ ಈಗ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಹಲವಾರು ಬ್ರಾಂಚಸ್ ಇದೆ ಅಂತ ಹೇಳಿದೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್, ನಂತರ ಸೈಬರ್ ಸೆಕ್ಯೂರಿಟಿ, ನಂತರ ಬಿಗ್ ಡೇಟಾ ಸ್ಟ್ರಕ್ಚರ್ ಅಂತ ಬರುತ್ತೆ, ನಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ಅಂತ ಬರುತ್ತೆ. ಸೊ ಈ ರೀತಿ ಹಲವಾರು ಬ್ರಾಂಚಸ್ ಇದಾವೆ, ಇವುಗಳನ್ನ ಜಾಯ್ನ್ ಆಗ್ಬೋದು. ಇದನ್ನು ಕೂಡ ಒಂದು ಆರ್ಡರ್ ಹೇಳೋದಾದ್ರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಫಸ್ಟ್ ಪ್ರಯಾರಿಟಿ ನನ್ನ ಪ್ರಕಾರ, ಫಸ್ಟ್ ಪ್ರಯಾರಿಟಿ. ಅದರ ನಂತರ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಸೆಕೆಂಡ್ ಪ್ರಯಾರಿಟಿ, ಥರ್ಡ್ ಪ್ರಯಾರಿಟಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್, ಅದರ ನಂತರ ಫೋರ್ತ್ ಪ್ರಯಾರಿಟಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್, ಅದರ ನಂತರ ಅದೇ ಸೈಬರ್ ಸೆಕ್ಯೂರಿಟಿ. ಇದೇ ರೀತಿ ಹಲವಾರು ಬ್ರಾಂಚಸ್ ಸಿಗತ್ತೆ ನಿಮಗೆ, ಸರಿನಾ, ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್. ಅದನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಅದಂತರ BE ಆ್ಯಂಡ್ BTech ಅಂತ ಕೂಡ ಬರುತ್ತೆ. ಕೆಲವು ಕಾಲೇಜ್ಗಳಲ್ಲಿ BTech ಅನ್ನು ಆಫರ್ ಮಾಡ್ತಾರೆ. ಸೊ BTech ಸಿಕ್ತೆ ಅಂತ ಹೇಳಿದ್ರೆ ಅದನ್ನು ಕೂಡ ಸ್ಟಡಿ ಮಾಡ್ಬೋದು. ಅಂದರೆ ಈಗ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ BE ಅಂಡರ್ ಸಿಗಲ್ಲ ಅಂತ ಹೇಳಿದ್ರೆ BTech ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಇದ್ರೆ ಅದನ್ನು ಕೂಡ ಜಾಯ್ನ್ ಆಗ್ಬೋದು, ಏನೋ ಪ್ರಾಬ್ಲಮ್ ಇಲ್ಲ, ಸರಿನಾ. ನಂತರ ಇದಿಷ್ಟು ಆದಮೇಲೆ ನೆಕ್ಸ್ಟ್ ಯಾವುದನ್ನು ನಾನು ಪ್ರಯಾರಿಟಿಯಾಗಿ ಹೇಳ್ತೀನಿ ಅಂತ ಹೇಳಿ ತಿಳ್ಕೊಳ್ಳೋದಾದ್ರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ENC, ಆ ಬ್ರಾಂಚ್ ಚೆನ್ನಾಗಿದೆ. ಅದರ ನಂತರ ಈ ಟ್ರಿಪಲ್ ಇ ಬ್ರಾಂಚ್ ಏನಿದೆ ಅದು ಕೂಡ ಚೆನ್ನಾಗಿದೆ.
ಬಟ್ ತುಂಬ ಒಳ್ಳೆ ಪ್ಲೇಸ್ಮೆಂಟ್ಸ್ ಆಗೋದು ಈಗ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್, ಅದಕ್ಕೆ ತುಂಬ ಜಾಸ್ತಿ ಪ್ಲೇಸ್ಮೆಂಟ್ಸ್ ಆಗುತ್ತೆ. ಅದರ ನೆಕ್ಸ್ಟ್ ಪ್ಲೇಸ್ಮೆಂಟ್ ಜಾಸ್ತಿ ಇರೋದು ಯಾವುದಕ್ಕೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂದ್ರೆ EEE. ಓಕೆನಾ, ಈ ಎಲ್ಲ ಬ್ರಾಂಚಸ್ ತುಂಬ ಚೆನ್ನಾಗಿದ್ದಾವೆ. ಅದರ ನಂತರ ನಿಮ್ಗೆ ಹೇಳೋದಾದ್ರೆ ಈಗ ಪೆಟ್ರೋಲಿಯಂ ಇಂಜಿನಿಯರಿಂಗ್ ಅಂತ ಬರುತ್ತೆ. ಅದು ಅಷ್ಟು ಹೆಚ್ಚು ಕಾಲೇಜ್ಗಳಲ್ಲಿ ಆಫರ್ ಮಾಡ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ. ಅಕಸ್ಮಾತ್ ಸಿಕ್ಕರೆ ಜಾಯ್ನ್ ಆಗಬಹುದು, ಇಲ್ದಿದ್ರೆ ಅದೇ ಈ ಪೆಟ್ರೋಲಿಯಂ ಇಂಜಿನಿಯರಿಂಗ್ ಚೆನ್ನಾಗಿದೆ, ಬಟ್ ಅದು ಹೆಚ್ಚಿನ ಕಾಲೇಜ್ಗಳಲ್ಲಿ ಅವೈಲೇಬಲ್ ಇಲ್ಲ. ಅದಂತರ ಬಯೋಟೆಕ್ನಾಲಜಿ ಅಂತ ಬ್ರಾಂಚ್ ಬರುತ್ತೆ. ಈ ಬಯೋಟೆಕ್ನಾಲಜಿ ಏನಿದೆ ಅದು ಮುಂದೆ ತುಂಬ ಜಾಸ್ತಿ ಗ್ರೋ ಆಗುತ್ತೆ. ಈಗ ಅಟ್ ಪ್ರೆಸೆಂಟ್ ಅಷ್ಟು ಗ್ರೋತ್ ನೀವು ಸಿಗಲ್ಲ, ಹಾಗಾದ್ರೆ ಪ್ಲೇಸ್ಮೆಂಟ್ ಚೆನ್ನಾಗಿ ಆಗುತ್ತೆ ಯಾವುದಕ್ಕೆ, ಈ ಬಯೋಟೆಕ್ನಾಲಜಿ ಬ್ರಾಂಚಲ್ಲಿ ಇದುವರೆಗೆ. ಬಟ್ ಅದೇ ಬಯೋಟೆಕ್ನಾಲಜಿ ಇನ್ನೂ ತುಂಬ ಗ್ರೋ ಆಗಬೇಕು ನಮ್ಮ ಇಂಡಿಯಾದಲ್ಲಿ, ಬಟ್ ಗ್ರೋ ಆಗುತ್ತೆ, ಮುಂದೆ ಗ್ರೋ ಆಗುತ್ತೆ. ಸೊ ನೀವು ಸ್ಟಡಿ ಮಾಡಿದ್ರೆ ಅದಕ್ಕೂ ಕೂಡ ಸ್ಕೋಪ್ ಇದೆ. ಅದರ ನಂತರ ಈಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಈ ರೀತಿ ಬ್ರಾಂಚಸ್ ಬರುತ್ತೆ. ಈ ಬ್ರಾಂಚಸ್ ಚೆನ್ನಾಗಿದ್ದಾವೆ, ಎವರ್ಗ್ರೀನ್ ಬ್ರಾಂಚಸ್. ಬಟ್ ಇವುಗಳ ಇನ್ ಕ್ಯಾಂಪಸ್ ಸೆಲೆಕ್ಷನ್ ಅಥವಾ ಇನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ತುಂಬ ಕಡಿಮೆ. ಸರಿನಾ, ತುಂಬ ಕಡಿಮೆ. ಮೆಕ್ಯಾನಿಕಲ್ ನಂತರ ಆಟೋಮೊಬೈಲ್ ಬ್ರಾಂಚ್ ಇದೇ ರೀತಿ ಎಲ್ಲ ಬರುತ್ತೆ. ಸೊ ಪ್ಲೇಸ್ಮೆಂಟ್ ಆಗುತ್ತೆ, ಬಟ್ ತುಂಬ ಕಡಿಮೆ. ಕೆಲವು ಕಾಲೇಜ್ಗಳಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ, ಇನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗುತ್ತೆ. ಬಟ್ ಆಫ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಗೆ ಟ್ರೈ ಮಾಡಿ ನಾಲೆಜನ್ನ ಗೇನ್ ಮಾಡಿ ಜಾಯ್ನ್ ಆಗಬಹುದು. ಬಟ್ ಈಗ ಮೇಲೆ ಹೇಳೋದಲ್ವಾ, ಆ ಬ್ರಾಂಚಸ್ಗೆ ಕಂಪೇರ್ ಮಾಡಿದರೆ ಈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಆಟೋಮೊಬೈಲ್ ಇಂಜಿನಿಯರಿಂಗ್, ಅದಂತರ ಸಿವಿಲ್ ಇಂಜಿನಿಯರಿಂಗ್ ಇವುಗಳ ಪ್ಲೇಸ್ಮೆಂಟ್ ತುಂಬ ಕಡಿಮೆ. ಅದರ ನಂತರ ಇದರ ನೆಕ್ಸ್ಟ್ ಕೆಲವು ಬ್ರಾಂಚಸ್ನ ಹೆಸರನ್ನು ಹೇಳ್ತಿದ್ದೀನಿ, ಅದನ್ನು ನಾನು ನಿಮಗೆ ಸಜೆಸ್ಟ್ ಮಾಡಲ್ಲ. ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ತುಂಬ ಇಂಟ್ರೆಸ್ಟ್ ಇದ್ದರೆ ಸ್ಟಡಿ ಮಾಡಬಹುದು, ಬಿಟ್ಟರೆ ನಾನು ಇವುಗಳನ್ನ ಸ್ಟಡಿ ಮಾಡಿ ಅಂತ ಸ್ಟೂಡೆಂಟ್ಸ್ಗೆ ಸಜೆಸ್ಟ್ ಮಾಡಲ್ಲ. ಯಾವುದೋ ಅಂತ ತಿಳ್ಕೊಳ್ಳೋದಾದ್ರೆ ಈಗ ಏರೋಸ್ಪೇಸ್ ಇಂಜಿನಿಯರಿಂಗ್ ಬರುತ್ತೆ, ನಂತರ ಏರೋನಾಟಿಕಲ್ ಇಂಜಿನಿಯರಿಂಗ್ ಬರುತ್ತೆ. ಸೊ ಇವುಗಳನ್ನ ಹಲವಾರು ಕಾಲೇಜ್ಗಳು, ತುಂಬ ಕಾಲೇಜ್ಗಳು ಆಫರ್ ಮಾಡುತ್ತೆ. ಅದರ ಅಲ್ಲಿ ಈ ಬ್ರಾಂಚಸ್ ಇದಾವೆ, ಯಾವುದು ಏರೋನಾಟಿಕಲ್ ಇಂಜಿನಿಯರಿಂಗ್ ಮತ್ತು ಏರೋಸ್ಪೇಸ್ ಇಂಜಿನಿಯರಿಂಗ್ ಈ ಬ್ರಾಂಚ್ ಇದಾವೆ. ಬಟ್ ಇವುಗಳ ಪ್ಲೇಸ್ಮೆಂಟ್ ತುಂಬ ಕಡಿಮೆ, ಬಹಳ ಕಡಿಮೆ ಪ್ಲೇಸ್ಮೆಂಟ್ ಆಗುತ್ತೆ. ಯಾವ ರೀತಿ ಹೇಳ್ಬೋದು ಅಂತಂದ್ರೆ ಅಕಸ್ಮಾತಾಗಿ ಪ್ಲೇಸ್ಮೆಂಟ್ ಆಗಲ್ಲ ಅಂತ ಕೂಡ ಹೇಳ್ಬೋದು, ಅಷ್ಟು ಕಡಿಮೆ. ಯಾವುದು ಏರೋನಾಟಿಕಲ್ ಹಾಗೆ ಏರೋಸ್ಪೇಸ್ ಇಂಜಿನಿಯರಿಂಗ್. ಅದಕ್ಕೋಸ್ಕರನೇ ನಾನು ಸ್ಟೂಡೆಂಟ್ಸ್ಗೆ ಹೇಳೋದಾದ್ರೆ ಆದಷ್ಟು ಮಾಡಿ ಈ ಏರೋನಾಟಿಕಲ್ ಇಂಜಿನಿಯರಿಂಗ್ ಮತ್ತು ಏರೋಸ್ಪೇಸ್ ಇಂಜಿನಿಯರಿಂಗ್ ಅವಾಯ್ಡ್ ಮಾಡಿ. ಹಾಗಂತ ಯಾವುದಾದ್ರು ವಿದ್ಯಾರ್ಥಿಗಳಿಗೆ ತುಂಬ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು, ಬಟ್ ಅದೇ ನಾನು ಹೇಳೋದಾದ್ರೆ ಸ್ವಲ್ಪ ಅವಾಯ್ಡ್ ಮಾಡಿ. ಅದರ ನಂತರ ಈಗ ಮುಂದೆ ಟೆಕ್ನಾಲಜಿ ತುಂಬ ಗ್ರೋ ಆಗ್ತಾ ಹೋಗುತ್ತೆ. ನಂತರ ಈ ಕಂಪ್ಯೂಟರ್ ಸೈನ್ಸ್ ಬೇಕಾಗತ್ತೆ, ಯಾಕಂತೇಳಿದ್ರೆ ಅದಕ್ಕೆ ರಿಲೇಟೆಡ್ ಟೆಕ್ನಾಲಜಿನೇ ಮುಂದೆ ಗ್ರೋ ಆಗ್ತಾ ಹೋಗೋದು. ಅದಕ್ಕೋಸ್ಕರ ನೀವು ಯಾವುದೇ ಬ್ರಾಂಚಲ್ಲಿ ಸ್ಟಡಿ ಮಾಡಿರ್ಬೇಕಿದ್ರೆ ಈಗ ಎಕ್ಸಾಂಪಲ್ಗೆ ಮೆಕ್ಯಾನಿಕಲ್ಲೇ ಸ್ಟಡಿ ಮಾಡಿ ಅಥವಾ ಸಿವಿಲಲ್ಲೇ ಸ್ಟಡಿ ಮಾಡಿ, E&C ಅಲ್ಲೇ ಸ್ಟಡಿ ಮಾಡಿ. ಸೊ ಈ ರೀತಿ ಯಾವುದೇ ಬ್ರಾಂಚಲ್ಲಿ ನೀವು ಸ್ಟಡಿ ಮಾಡಿದ್ರೂ ಕೂಡ ಮುಂದೆ ನೀವು ಜಾಬ್ ಮಾರ್ಕೆಟ್ಗೆ ಇಳಿತೀರಾ ಅಂತ ಹೇಳಿದ್ರೆ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಅದ್ರ ಬಗ್ಗೆ ಗೊತ್ತಿರಲೇಬೇಕು. ಯಾಕಂತ ಹೇಳಿದ್ರೆ ಯಾವುದೇ ಫೀಲ್ಡಲ್ಲಿ ಆದರೂ ಕೂಡ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಮುಂದೆ 4 to 5 years ಅಲ್ಲಿ ಯೂಸ್ ಮಾಡ್ತಾರೆ. ಆಲ್ರೆಡಿ ಯೂಸ್ ಆಗ್ತಾ ಇದೆ, ಮುಂದಂತೂ ತುಂಬ ಜಾಸ್ತಿ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಈಗ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಟೆಕ್ನಾಲಜಿ ಮುಂದೆ ತುಂಬ ಗ್ರೋ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ರಿಲೇಟೆಡ್ ಬ್ರಾಂಚಸ್ಸಲ್ಲಿ ನೀವು ಸ್ಟಡಿ ಮಾಡಿದರೆ ನಿಮಗೆ ಸ್ಕೋಪ್ ಇರುತ್ತೆ. ಹಾಗಂತ ತುಂಬ ಚೆನ್ನಾಗಿ ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೊಳ್ಬೇಕು. ಕೇವಲ ಡಿಗ್ರಿ ಏನಿದೆ ಅಥವಾ ಎಂಜಿನಿಯರಿಂಗ್ ಸರ್ಟಿಫಿಕೇಟ್ ಏನಿದೆ ಅದರಿಂದ ಪ್ಲೇಸ್ಮೆಂಟ್ ಆಗಲ್ಲ. ನೀವೆಷ್ಟು ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೊಳ್ತೀರೋ ಆ ಸ್ಕಿಲ್ಸ್ ಅಷ್ಟೇ ನಿಮಗೆ ಜಾಬನ್ನು ಪಡೆದುಕೊಳ್ಳೋದಕ್ಕೆ ಹೆಲ್ಪ್ ಮಾಡೋದು. ಎಷ್ಟು ಚೆನ್ನಾಗಿ ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೋತೀರಾ ಅಷ್ಟು ಒಳ್ಳೆ ಪ್ಯಾಕೇಜ್ ಸಿಗುತ್ತೆ. ನಂತರ ನಿಮಗೊಂದು ವಿಷಯವನ್ನು ಹೇಳೋದಾದ್ರೆ ಈಗ ಇನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆದರೆ ಆಗಲಿ ತುಂಬ ಒಳ್ಳೆಯದು. ಬಟ್ ನೀವೀಗ ಎಂಜಿನಿಯರಿಂಗ್ ಜಾಯಿನ್ ಆಗಬೇಕಾದ್ರೆ ಈಗ ಅಕಸ್ಮಾತಿಗೆ ಆಫ್ ಕ್ಯಾಂಪಸ್ ಆದರೂ ಕೂಡ ನಾನು ಪ್ಲೇಸ್ಮೆಂಟ್ ಆಗೋ ರೀತಿ ಚೆನ್ನಾಗಿ ಪ್ರಿಪೇರ್ ಆಗಿರ್ತೀನಿ, ಅಷ್ಟು ಚೆನ್ನಾಗಿ ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೋತೀನಿ. ಸೊ ಈ ರೀತಿ ಮೈಂಡ್ಸೆಟ್ ಇಟ್ಕೊಂಡು ನೀವು ಚೆನ್ನಾಗಿ ಪ್ರಿಪೇರ್ ಆಗಿ ಅಂದರೆ ಆಫ್ ಕ್ಯಾಂಪಸ್ ಆದರೂ ಕೂಡ ನಂಗೆ ಜಾಬ್ ಸಿಗುತ್ತೆ. ಅಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿ ಎಷ್ಟು ಚೆನ್ನಾಗಿ ಪ್ರಿಪೇರ್ ಆದರೆ ಅಂತ ಹೇಳಿದ್ರೆ ಇನ್ ಕ್ಯಾಂಪಸ್ ಅಂತೂ ಆರಾಮಾಗಿ ಆಗತ್ತೆ ನಿಮ್ಮದು. ಅದೇ ಸ್ಕಿಲ್ಸ್ ಮೇಲೆ ಫೋಕಸ್ ಮಾಡಿ. ನಿಮ್ಮ ಕಾಲೇಜ್ ಎನ್ವೈರ್ಮೆಂಟ್ ಯಾವ ರೀತಿ ಇದೆ ಅಂತ ಗೊತ್ತಿರಲ್ಲ ನಿಮಗೆ, ಅಂದರೆ ಚೆನ್ನಾಗಿ ಕೋಡಿಂಗ್ ಕಲ್ಚರ್ ಆಗಿರ್ಬೋದು ಅದೆಲ್ಲ ತುಂಬ ಚೆನ್ನಾಗಿ ಇದೆಯಾ ಅಥವಾ ಇಲ್ವಾ ಇದ್ರ ಬಗ್ಗೆ ನಿಮ್ಗೆ ಐಡಿಯಾ ಇರಲ್ಲ. ಈಗ ಅಕಸ್ಮಾತಾಗಿ ಇದ್ರೆ ಒಳ್ಳೆಯದು, ಚೆನ್ನಾಗಿ ಸ್ಟಡಿ ಮಾಡೋದಕ್ಕಾಗತ್ತೆ. ಅಕಸ್ಮಾತಾಗಿ ಇಲ್ಲ ಅಂತ ಹೇಳಿದ್ರು ಕೂಡ ನೀವು ಮುಂದೆ ನಿಮ್ಮ ಕಾಲೇಜ್ ಇರಿದೆ, ಆ ಕಾಲೇಜಲ್ಲಿ ಅಷ್ಟೇ ನನ್ನ ಕಾಂಪಿಟೇಷನ್ ಇದೆ ಅಂತ ಅಲ್ಲಿ ಯಾರಿದ್ದಾರೋ ಅದ್ರ ಪ್ರಕಾರನೇ ಸ್ಟಡಿ ಮಾಡೋದನ್ನ ಬಿಟ್ಟು ನೀವು ಮುಂದೆ ಎಲ್ಲರ ಜೊತೆ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಜಾಬನ್ನು ಪಡೆದುಕೊಳ್ಬೇಕು. ಅದು ಮೈಂಡ್ಸೆಟಲ್ಲಿ ಇಟ್ಕೊಂಡು ಚೆನ್ನಾಗಿ ಸ್ಟಡಿ ಮಾಡಿ ಸ್ಕಿಲ್ಸನ್ನು ಡೆವಲಪ್ ಮಾಡಿಕೊಂಡ್ರೆ ಲೈಫ್ ಚೆನ್ನಾಗಿ ಆಗತ್ತೆ. ಅದೇ ನಾಲೆಜ್ ಆ್ಯಂಡ್ ಸ್ಕಿಲ್ಸ್
ಇದ್ರ ಮೇಲೆ ಫೋಕಸ್ ಮಾಡಬೇಕು. ಫೋಕಸ್ ಮಾಡಿ ಸ್ಟಡಿ ಮಾಡಿದ್ರೆ ಒಳ್ಳೆದಾಗತ್ತೆ. ನಂತರ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ವಿಡಿಯೋ ಹೇಗೆ ಅನಿಸ್ತು ಅದನ್ನು ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.